ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಗ್ನಿಶಾಮಕ ಇಲಾಖೆಯಲ್ಲಿ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಮದಭಾವಿ ಗ್ರಾಮದ ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಜ್ಞಾನ ವಿಕಾಸ ಕ್ರೀಡಾ ಸಂಸ್ಥೆ ಅಧ್ಯಕ್ಷರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸದಸ್ಯರು, ಸಾಮಾಜಿಕ ಹೋರಾಟಗಾರರಾದ ಪ್ರವೀಣ್ ನಾಯಕ್ ಅವರು ಅಗ್ನಿಶಾಮಕ ಠಾಣಾಧಿಕಾರಿ ಗೋಪಾಲ್ ಮಗದುಂ ಅವರಿಗೆ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಪುಷ್ಪವನ್ನು ನೀಡಿ ಗೌರವಿಸಿ ಕೇಕ್ ಕತ್ತರಿಸುವ ಮೂಲಕ ಶುಭವನ್ನು ಕೋರಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಠಾಣಾಧಿಕಾರಿಗಳಾದ ಗೋಪಾಲ್ ಮಗದುಂ ಅವರು ಸನ್ಮಾನವನ್ನು ಸ್ವೀಕರಿಸಿ ಅವರು ಕೂಡ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಇಲಾಖೆ ಸಿಬ್ಬಂದಿಗಳಾದ ಮಲ್ಲಿಕಾರ್ಜುನ್ ಜಮಾದಾರ್, ಸುಬಾನ್ ಪಿರ್ಜಾದೆ, ಸಾದೇವ್ ಶಿಂದ ಮಕ್ಬೂಲ್, ಪಠಾಣ್, ಆಸಿಫ್ ಮಹದ್ ಸನದಿ, ಮಲ್ಲನಗೌಡ ನಾಯಕ್, ಅಪ್ಪಸಾಹೇಬ್ ಹೊನಕಾಂಡೆ, ಪ್ರವೀಣ್ ಕುಮಾರ್ ಕುರಂದವಾಡೆ, ಸಂತೋಷ್ ಪಾಟೀಲ್, ಸಂತೋಷ್ ಚೌಗುಲ, ಸಚಿನ್ ಹಲ್ಯಾಳ್, ಆನಂದ್ ಟಿಆರ್, ಸಿದ್ದಪ್ಪ ಹಲ್ಗಂಬಿ, ಸಂತೋಷ್ ಧರ್ಮಟಿ, ಮಹಾದೇವ್ ಚೌಗುಲ, ಶಿವಯ್ಯ ಮಠಪತಿ, ಮಹಶಿನ್ ಪಠಾಣ್, ಮಲ್ಲಪ್ಪ ಬಟ್ಕುರ್ಕಿ, ಕಲ್ಮೇಶ್ ಚಿಮ್ಮಡ, ರಾಘವೇಂದ್ರ ನಾವಿ, ಅಕ್ಷಯ್ ಕೊಲ್ಹಾಪುರಿ, ವಿವೇಕ್ ನಾಯಕ್, ರಿಯಪ್ಪ ರಬಕವಿ, ಸಾಗರ್ ಬಡಗೇರ್, ಬಾಬುಸಾಬ್ ಪಾಟೀಲ್, ಮಹಾಂತೇಶ್ ಚೌಗುಲ ಉಪಸ್ಥಿತರಿದ್ದರು. ವರದಿ ಮಹೇಶ್ ಶರ್ಮಾ. ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನಾಚರಣೆಯ ಎಲ್ಲರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಅಗ್ನಿಶಾಮಕ ಒಂದು ಇಲಾಖೆಯ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿಗಳ ಒಂದು ಕಾರ್ಯವನ್ನು ಗುರುತಿಸಿ ಇವತ್ತು ಶ್ರಮವನ್ನು ವಹಿಸುವಂತಹ ಕೈಗಳಿಗೆ ಬೆಲೆಯನ್ನು ಕೊಡಬೇಕು. ಆ ಋಣವನ್ನು ನಾವು ತೀರಿಸಬೇಕಾಗುತ್ತದೆ. ಯಾಕಂದರೆ ಅಗ್ನಿಶಾಮಕ ದಳದವರು ದಿನಾಲು 24 ಗಂಟೆ ತಮ್ಮ ಎಲ್ಲ ಕಠಿಣ ಶ್ರಮದಿಂದ ಇಲ್ಲಿ ತಾಲೂಕಿನಲ್ಲಿ ಹೋಗುವಂತಹ ಎಲ್ಲ ಒಂದು ಘಟನೆಗಳ ಒಂದು ನಂದಿಸುವಂಥ ಕಾರ್ಯವನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದಾರೆ. ಆ ಪ್ರಾಮಾಣಿಕತೆಗೆ ಎಲ್ಲ ಸಾರ್ವಜನಿಕರು ಕೂಡ ಸಹಕಾರ ನೀಡುವ ಮೂಲಕ ಅವರಿಗೆ ಗೌರವವನ್ನು ದಿನನಿತ್ಯ ಕೊಡಬೇಕನ್ನು ಮಾತ್ರ ಕೂಡ ಇವತ್ತು ಹೇಳ್ತೇನೆ. ಅಗ್ನಿಶಾಮಕ ದಳವಾಗಿ ನಿಮಗೆ ಒಂದು ಸಾರ್ವಜನಿಕರಿಂದ ಪ್ರವೀಣ್ ನಾಯಕ್ ಅವರು ಒಂದು ಸಾರ್ವಜನಿಕ ಎಲ್ಲ ಸಮಾಜ ಸೇವೆಯನ್ನು ಮಾಡ್ತಾರೆ. ಅವರು ನಮ್ಮ ಒಂದು ಅಗ್ನಿಶಾಮಕ ಇಲಾಖೆಯನ್ನು ಗುರುತಿಸಿ ನಮ್ಮ ಕೆಲಸವನ್ನು ಅವರು ನಮ್ಮ 24 ತಾಸು ನಾವು ಕೆಲಸ ಮಾಡ್ತೇವಂಥ ಒಂದು ಅಗ್ನಿಶಾಮಕವನ್ನು ಗುರುತಿಸಿ ಇವತ್ತಿನ ದಿವಸ ನಮಗೆ ಒಂದು ಸಣ್ಣ ಒಂದು ಸತ್ಕಾರ ಮಾಡಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಹೇಳ್ತೀನಿ.